ಅಂದ್ರೆ ಇವು ನಾವು ಇದಕ್ಕೆ ಹಾಕ್ತೇವಲ್ರಿ ನೂಟಿಗೆ ನೋಡ್ರಿ ಕಾಜು ಗಿಡ ನೋಡ್ಬೋದು ಆಗಿತ್ತು ನೋಡ್ರಿ ಅದರ ರಬ್ಬರ್ ಕೈ ಹತ್ಬೋದು ಇದು ನೋಡ್ರಿ ಫುಲ್ ತುಂಬೈತಿ ನೋಡ್ರಿ ಅದು ಪೂರ್ತಿ ಲಬ್ಬರ್ ಹಾಲೆ ಎಲ್ಲರ ಹತ್ತಾರ. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೆ. ಇವತ್ತು ನೋಡ್ರಿ ಮುಂಜಾನೆ ಬೆಳಗ್ಗೆದ್ದು ಡೈರೆಕ್ಟ್ ಹಾಲಿದಂತೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇವೆ. ಹನುಮಂತಣ್ಣ ನಾ ಚಂದ್ರಗುತ್ತಿಗೆ ನಾಷ್ಟ ತರ್ಲಿಕೊಂಡಿದ್ದೇವ್ರಿ ಮುಂಜಾನೆ ನೋಡ್ಬೋದ್ರಿ. ಅವ್ರು ಗಾಡಿ ಹೊಡಿತಾರೆ ನೋಡ್ರಿ. ಹಿಂದೆಲ್ಲ ವಾತಾವರಣ ಹಿಂಗೆ ತಂಪೆಟ್ಟು ಪುಟ್ಟ ಪೀಟ ಇವೆ ನೋಡ್ಬೋದು ಹೊಟ್ಟಿದೆ ನೋಡ್ರಿ ಫುಲ್ ನೋಡ್ಬೋದ್ರಿ ಹಿಂದೆ ಹೆಂಗೈತ್ರಿ ಏರಿಯಾ. ಆಮೇಲೆ ನೋಡ್ಬೋದ್ರಿ ಅದು ಗುಡ್ಡ. ಮೊನ್ನೆ ದಿವಸ ಅದೇ ಗುಡ್ಡದ ಹಿಂದೆ ಕೆಲಸ ಸ್ಟಾರ್ಟ್ ಇತ್ತಾರ ಮೊದಲೇ ನೋಡ್ರಿ ಹೆಂಗೈತ್ರಿ ರೋಡ್ ಎಲ್ಲ ಲೊಕೇಶನ್ ಪವರ್ಫುಲ್ ಐತ್ರಿ ಈ ಕಡೆ ಎಲ್ಲ. ಲಬ್ಬರ್ ತಯಾರಾಗ್ತದಲ್ಲ ಅದು ಲಬ್ಬರ್ ಅಂದ್ರೆ ಇವು ನಾವು ಇದಕ್ಕೆ ಹಾಕ್ತೇವಲ್ರಿ ನೂಟಿಗೆ ಹಾಂ. ನಿಮಗೀಗ ಲಬ್ಬರ್ ನಮ್ಮದು ಲಬ್ಬರ್ದು ಹೆಂಗೆ ತಯಾರಾಕೈತಿ ತೋರಿಸ್ತೇವ್ರಿ. ತಯಾರಂದ್ರೆ ಗಿಡಗಳದ ಹೋದ್ರು ಅದ್ರದಿಂತ ಹ್ಯಾಂಗೆ ಹೊಣ್ತದ ಅನ್ನೋದು ಅದು ತೋರಿಸ್ತೇವೆ. ತಯಾರಾಗ ಫ್ಯಾಕ್ಟ್ರಿ ಇಲ್ಲಿ ಬಂದಿದ್ದೇವ್ರಿ. ಇಲ್ಲಿ ಹಾಂ ಹಾಂ ಇಲ್ಲಿ ಐತಿ ನೋಡ್ರಿ. ಸ್ವಲ್ಪ ತೆಗೆದು ಇದ್ರಾಗ ಇದ್ರೊಳಗೆ ತುಂಬಲತ್ತ ನೋಡ್ರಿ ರಬ್ಬರ್. ಹಾಂ ಹಾಂ ಈಗ ತೆಗ್ದಾರೇನ್ರಿ ಅದು. ಇದು ನೋಡ್ಬೋದು ರೀ ನಾವೆಲ್ಲ ಲಬ್ಬರ್ ಅದ್ರಲ್ಲಿ ತಯಾರಾತ ಇದ್ರಲ್ಲಿ ತಯಾರಾತೇವೆ. ಬಟ್ ಅದೆಲ್ಲ ಸುಳ್ಳು ಐತ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ರಿಯಲ್ ತೋರಿಸ್ತೀನಿ ಕಣ್ಣು ಮುಂದೆ ನೋಡ್ಬೋದು. ಗಿಡದಿಂದ ರಬ್ಬರ್ ತಯಾರಾಗ್ತದೆ. ಇದು ನೋಡ್ರಿ ಕಾಜು ಗಿಡ. ಕಾಜು ಗಿಡ ನೋಡ್ರಿ ಹೆಂಗದಾವ. ಇಲ್ಲೇ ನೋಡ್ಬೋದು ತೆಳಗಿನ ತೋರಿಸ್ತೀನಿ ಅಂಬ್ರಿ ನಿಮಗೆ ಕಾಜು. ನೋಡ್ಬೋದು ಕಾಜು ಹೆಂಗೈತ್ರಿ. ಕಟ್ಟಿಗೆ ತಟ್ಲತ್ತ ಹೋಗು ನೋಡ್ಬೋದು ಹೆಂಗೈತ್ರಿ ಎಲ್ಲ. ಕಾಜು ಗಿಡಗಳು ನೋಡ್ರಿ ಇಲ್ಲಿ ಅದಾವು ಅಲ್ಲಿ ಅದಾವು ಎಲ್ಲ ಕಡೆ ಕಾಜು ಗಿಡಗಳು ಅದಾವ್ರಿ. ಹಾಂ ರೀ ಇದ್ಮೇಲೆ ಅದು ಹಾಲು ಬರ್ತೈತೆ ಅದ್ರದ್ದು ಹಿಂಗೆ ಇಲ್ಲಿ ತೆಗ್ದಾರೇನ್ರಿ ಅದು. ಇದು ನೋಡ್ರಿ ಇಷ್ಟು ತೆಗ್ದಾರ. ಹಾಂ ಈಗ ಇದ್ರಾಗ ಸೋರ್ಲತ್ತ ನೋಡ್ರಿ ಹನಿ ಹನಿ ಹನಿ. ಅಲ್ಲಿ ತೆಗ್ದು ತೋರ್ಸಂಬರಲ್ಲ ಅದು ತುಂಬಿ ಇರ್ತದೆ ನೋಡ್ರಿ. ನೋಡ್ಬೋದು ರೀ ಹೆಂಗಿದ್ರೆಲ್ಲ. ಇವೆಲ್ಲ ನಮ್ಮ ಕಡೆ ಬಿಜಾಪುರ ಮಂದಿಗೆ ಇವೆಲ್ಲ ನೋಡೋದು ಭಾರಿ ರೀ. ಯಾಕಂದ್ರೆ ನೋಡ್ಲಾರ ಜಾಗಗಳಲ್ರಿ ಎಲ್ಲ. ಅದಕ್ಕೆ ಇವು ಸ್ವಲ್ಪ ನೋಡೋದು ಚಂದ ಅನ್ನಿಸ್ತಾವೆ. ಜಮಾ ಆಗೈತೆ ನೋಡ್ರಿ ಅದರ ರಬ್ಬರ್ ಕೈ ಹತ್ಬೋದು ಇದು. ಹಾಂ ಪೂರ್ತಿ ಹಾಲು ಐತಿ ಇದು. ಇದೇ ಹೋಗಿ ರಬ್ಬರ್ ತಯಾರಾಕೈತ್ರಿ ಅದು ನೋಡ್ಬೋದ್ರಿ ನಾವು. ಇದು ನೋಡ್ರಿ ಫುಲ್ ತುಂಬೈತಿ ನೋಡ್ರಿ ಅದು ಪೂರ್ತಿ ಲಬ್ಬರ್ ಹಾಲೆ. ಎಲ್ಲರ ಹತ್ತಾರ ಬೇರೆ ಬೇರೆ ಏನೇನೋ ಹೇಳ್ತಿರ್ತಾರೆ ಬಟ್ ಅದೆಲ್ಲ ಸುಳ್ಳ್ರಿ. ಈ ಸದ್ದು ನೋಡ್ಬೋದು ನೀವು. ಇದು ನೋಡ್ರಿ ಬಕೆಟ್ ಒಳಗೆ ತುಂಬ್ಯಾರ ನಾವು. ಅಣ್ಣ ಎಷ್ಟು ವರ್ಷದಿಂದ ಮಾಡತ್ತೀರಿ ಅದು. ಹಾಂ ರೀ ಇದು ಹೆಂಗೆ ಲೀಟ್ರ್ ಮ್ಯಾಗ ಮಾರ್ತೈತಿ ಏನು ಹೆಂಗೆ ರೀ ಅದು. ಹಾಂ ರೀ ಅದು ಸೀಟ್ ಲೆಕ್ಕ ಮಾಡ್ತಾರೆ. ನಾವು ರೆಡಿ ಮಾಡಿಕೊಡೋದು ಅವ್ರು ಮಾಡ್ತಾರೆ. ನೀವು ರೆಡಿ ಮಾಡಿಕೊಡೋದು. ಹಾಂ ಹಾಂ ನೀವೇ ರೆಡಿ ಮಾಡ್ತೀರಿ. ಈಗ ಏನು ಇದು ಹೆಂಗೆ ಮತ್ತೆ ಇದು ಫ್ಯಾಕ್ಟ್ರಿಗೆ ಅದು ಹೋಗ್ತದೇನು ರೀ ಏನು ಹೆಂಗೆ ರೀ ಅದು. ನಾವು ಈಗ ಹಾಲು ಒಯ್ದು ಆ್ಯಸಿಡ್ ಮಿಕ್ಸ್ ಮಾಡಿ ಹಾಂ ಹಾಂ ಟ್ರೈ ಒಳಗೆ ಹಾಕಿ ಶೀಟ್ ಮಾಡಿ ಕೊಡ್ತೀವಿ. ಹಾಂ ಇಷ್ಟು ಟ್ರೈ ಒಳಗೆ ಹಾಕಿ ಶೀಟ್ ಮಾಡಿ ಕೊಡ್ತೀವಿ. ಇದು ಎದಕ್ಕೆ ಯೂಸ್ ಆಕೈತ್ರಿ ಅದು. ಪ್ರತಿಯೊಂದು ಹೇರ್ ಬ್ಯಾಂಡಿಂದ ಹಿಡಿದು ಟೈರು ಟ್ಯೂಬು ರಬ್ಬರ್ ವಸ್ತು ಏನು ಬರ್ತೈತಲ್ಲ ಹಾಂ ಅದೆಲ್ಲ ತಯಾರಾಗುತ್ತೆ. ಎಲ್ಲ ಇದ್ರಲ್ಲೇ ಅಲ್ರಿ ಬರೋಬರಿ. ನೋಡತ್ತಿರಲ್ರಿ ಅಣ್ಣಗಳು ಮಾಹಿತಿ ಹೇಳತ್ತಾರ ಇದ್ರ ಬದ್ದಲ್ಲ. ನೀವೇ ಓನರ್ ಇರೋದ್ರಿ. ನಾವು ಓನರಲ್ಲ. ಹಾಂ 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 ವ್ಯಾಪಾರ ಅಷ್ಟೇ. ಹೌದು ರೀ. ಓನರ್ ಇಲ್ಲ ನಮ್ಮದು. ಹಾಂ 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 ಪೇಮೆಂಟ್ ಮರುದ್ ಲೆಕ್ಕ. ನೋಡಿದ್ರಲ್ರಿ ಎಲ್ಲ ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಹೇಳ್ಕೊತ ನಿಂದಿರ್ತೇವೆ ನಾವು. ರಬ್ಬಲ್ ಅದ್ರಲ್ಲಿ ತಯಾರದ ಇದ್ರ ತಯಾರತ್ತಾರೆ ಅದೆಲ್ಲ ನೋಡ್ರಿ. ಅಣ್ಣ ತೋರ್ಸತ್ತಾರ ಇಲ್ಲಿ ನೋಡೋಣ್ರಿ. ಈ ಥರ ಶೀಟ್ ಹಾಂ ಇಲ್ಲಿ ನೋಡ್ಬೋದು ರೀ. ಮೊಬೈಲ್ನಾಗ ತೋರ್ಸತ್ತಾರ ನೋಡ್ರಿ.
ಇನ್ನೊಮ್ಮೆ ಶೀಟ್ ರೆಡಿ ಆಗ್ತೈತಿ. ಹಾಂ ಬೇರೆ ಮಿಷಿನೇ ಆಗ್ತದೆ. ಇಲ್ಲೇ ಮಾಡೋದು ಇದು ಹಿಂಗೆಲ್ಲ. ಈ ಥರ ಹಾಕಿದ್ರೆ ಬರೋಬರಿ ಖರೆ ಭಾರಿ ಇದ್ದು ಬಿಡ್ರಿ ಎಲ್ಲ. ಹೋಗ್ತಾರಣ್ಣ? ಹಾಂ ರೀ ನೋಡ್ರಿ ನಮ್ಮ ಹನುಮಂತಣ್ಣ ಹೇಳಿದ್ರಂತೇಳಿ ಗೊತ್ತಾಯ್ತದೆ ರಬ್ಬರ್ ಪ್ಲ್ಯಾಂಟ್ ಅನ್ನೋದಿಲ್ಲ. ಯಾಕಂದ್ರೆ ನನಗೂ ಏನು ಗೊತ್ತಿತ್ತಲ್ಲ ರೀ. ಸುಮ್ಮನೆ ನಾರ್ಮಲ್ ಗಿಡಗಳು ಅದಾವ ಅಂತೇಳಿ ತಿಳ್ಕೊಂಡಿದ್ನ. ಬಟ್ ಹಿಂಗೂ ಸೀನ್ ಅದಾವ ಅನ್ನೋದು ನನಗೆ ಗೊತ್ತಿತ್ತಿಲ್ಲ. ಹೌದ್ರಣ್ಣ ಸರ್ಚ್ ಮಾಡ್ರಿ ಛಾಯಪ್ಪ UK1 ಅಂತೇಳಿ ಬರ್ತೈತಿ ನೋಡ್ರಿ. ಛಾಯಪ್ಪ UK1 ಹಾಂ ರೀ ಯೂಟ್ಯೂಬ್ ಐತಿ. ಮಸ್ತ್ ಐತ್ರಿ ಈ ಕಡೆ ಏರಿಯಾ ಅಂದ್ರೆ ಪವರ್ಫುಲ್ ಐತ್ರಿ ಈ ಕಡೆ ತಿರ್ಗಾಡೋರಿಗೆ ಇರೋರಿಗೆ. ಹಾಂ ನಿಮ್ಮದು ಬರ್ತೈತ್ರಲ್ಲ, ನಿಮ್ಮದು ಬರ್ತೈತಿ. ಇಲ್ಲೇ ಯಾವುದೋ ಒಂದು ಫಿಲಮ್ ಶೂಟಿಂಗ್ ಆಗಿರ್ಬೇಕಲ್ಲ. ಯಾವ್ದಾಗಿದ್ರಿ? ಆಗೈತಿಲ್ಲ ಒಂದು ಯಾವುದೋ ಯಾವ ಫಿಲಮ್ ಅಂತ ಗೊತ್ತಿಲ್ಲ. ಯಾರು ಇರೋರು? ರೋಮಿಯೋ ರೋಡ್ ಹಾಂ ಹೀರೋ ಇದಾನಲ್ಲ ಅವ್ನು. ನಾವು ನಮಗೂ ಗೊತ್ತಿಲ್ಲ ಯಾವ ಪಿಕ್ಚರ್ ಅಂತ. ನೋಡೋದ್ರಿ ಹಿಂಗೈತ್ರಿ. ಬರ್ರಿ ಮತ್ತೆ ಮುಂದೆ ಏನೇ ಸಿಗ್ತಾವೆ ಎಲ್ಲ ತೋರಿಸ್ತೇನೆ ರೀ. ಮ್ಯಾಗ ವ್ಲಾಗ್ ಐತಿ ಕರೆ ವ್ಲಾಗ್ ಒಳಗೂ ಇಂಥವು ಮಾಹಿತಿ ಇರ್ತಾವೆ ನೋಡ್ರಿ. ಒಟ್ಟು ಈ ಸದ್ ನೋಡ್ರಿ ಅದೇ ಹೋಗಿ ನೋಡ್ಕೊಂಡ್ ಬಂದೇವ್ರಿ ಯಾವ ಥರ ಗಿಡಗಳು ಅದಾವ, ಅದ್ರದ್ದು ಹೆಂಗೆ ಅದು ಹಾಲು ಬರ್ತದೆ ರೀ, ಆಮೇಲೆ ರಬ್ಬರ್ದು ಹೆಂಗೆ ತಯಾರತ್ತ ಅನ್ನೋದು ಹೇಳಿದ್ರಿ ಅವ್ರು. ಚಾಯಪ್ಪ UK1 UK1 ಅದಕ್ಕೆ ಈಗ ಮತ್ತೆ ಹನುಮಂತಣ್ಣ ಹಂಗೆ ಏನಾರ ಹೊಸ ಹೇಳ್ತಿರ್ತಾರೆ. ನಾವು ಕೇಳ್ಕೊತ ನೋಡ್ಕೊತ ಹೋಗುನ್ರಿ. ನೋಡ್ಬೋದ್ರಿ ಎಲ್ಲ ಏನಲ್ಲ ಅದಾವ್ರಿ. ನೀಲ್ಕಾಯಿ ಗಿಡ, ಹಾಂ ನೀಲ್ಕಾಯಿ ಗಿಡ ನೋಡ್ರಿ ಎಷ್ಟಾಗಿದಾವ. ಇವು ಬಂದ್ಬಿಟ್ರೆ ಇದು ಅದಾವ್ರಿ ಕಾಜು ನೋಡ್ರಿ, ಎಲ್ಲ ಕಾಜು ಗಿಡಗಳೇ. ಇದು ನೋಡ್ರಿ ನೀಲ್ಕಾಯಿ ಗಿಡ ಎಷ್ಟು ದೊಡ್ಡದು ಅದಾವ ನೋಡ್ರಿ ಎಲ್ಲ. ನೋಡ್ರಿ ಹಾದಿ ಮೇಗೆ ಅದಾವ ನೋಡ್ರಿ ಕಾಜು ನೋಡ್ರಿ. ಇಲ್ರಿ ಹೊಸತವ್ರಿ ವಿಡಿಯೋದಾಗ ಅವ್ರಿ ನೋಡ್ಬೋದು ಎಲ್ಲ ಹೆಂಗಿತ್ತು ಏರಿಯಾ. ಇಂಥ ಏರಿಯಾದಾಗ ಬಂದಿರ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಬಟ್ ಇದು ಏರಿಯಾ ಒಳಗೋಗ್ರಿ ಸಟ್ ಆಗಂಗಿಲ್ಲ. ಊರು ಪಟ್ನೆ ಸಟ್ ಆಗೈತ್ರಿ. ಈಗ ನಮಗೆ ಒಂದು ಥೋಡೆ ದಿವ್ಸ ಬಂದ ಬಳಕ ಏನಪ್ಪ ಎಕ್ದಮ್ ಜಂಗಲ ಹಂಗೆ ಹಿಂಗೆ ಅನ್ನಿಸ್ತು. ಬಟ್ ಈಗ ನೋಡ್ಲತ್ತೀವಿ ಎಲ್ಲ ಕಡೆ ತಿರುಗಾಡೋ ಬಳಕ ಒಂದು ಸ್ವಲ್ಪ ಚಲೋ ಅನ್ಸೈತ್ರಿ ಏರಿಯಾ. ಹಂಗೆ ಹನುಮಂತಣ್ಣ ಒಂದು ಸ್ವಲ್ಪ ಮಾಹಿತಿ ಹೇಳ್ತಾರಲ್ರಿ, ಹಿಂಗಾಗಿ ಮತ್ತೆ ಒಂದು ಸ್ವಲ್ಪ ಮನಸ್ಸು ಬರೋದೈತಿ. ನೋಡ್ಬೋದು ಹೆಂಗಿತ್ತು ಮನೆ. ನೋಡ್ಬೋದ್ರಿ ಕಾಜುಗಳು ಹೆಂಗೆ ಅಲ್ಲಿ ಮ್ಯಾಗ ಟಾಪ್ ಅದಾವ ನೋಡ್ಬೋದ್ರಿ ನೀವು. ದೇವ್ರ ಗುಡಿ ಐತ್ರಿ ಅಲ್ಲಿ. ಅಲ್ಲಿ ಹೋಗಂಗಿಲ್ಲ ಯಾಕಂದ್ರೆ ನಿನ್ನೆ ಒಂದ್ರ ಮೇಣದೆಲ್ಲ ತಿಂದಿದ್ದೆವು. ಇದೊಂದು ಚಾನ್ಸ್ ಮಿಸ್ ಆತ್ರಿ ನಮ್ಮ ಕೈಲೇ. ಅದಕ್ಕೆ ಜಾಗ ಮಾಡಿಲ್ಲ, ಹಿಂಗಾಗಿ ತೋರ್ಸಪ್ಲಿ ಇಲ್ರಿ ಅದು ಅಲ್ಲಿ ಸನಿ ಹೋಗಿ ಅದಕ್ಕೆ ಹೊಳ್ಳಿ ಹೋಗ್ತೇವ್ರಿ. ಹಾಂ ಮತ್ತೊಂದು ಸರ್ತಿ ಬಂದೇವು ಅಂದ್ರೆ ನೋಡೋಣ್ರಿ. ಇದು ನೋಡ್ರಿ ಬೇರೆ ಏನೋ ಮಾಡತ್ತಾರ ಇಲ್ಲಿ. ಹಾಂ ಥೇರ್ ಏನ್ರಿ ಇದು ಥೇರ್ ರೆಡಿ ಆಗತ್ತ ನೋಡ್ರಿ. ಇದ್ರ ಮಿಸ್ ಮಾಡ್ಕೊಂಡೇವಲ್ರಿ ದೇವ್ರಿಗೆ ಹೋಗೋದು. ಲೊಕೇಶನ್ ತಿರ್ಗಾಡೋರು ಈ ಕಡೆ ಬಂದ್ರೆ ಅಂದ್ರೆ ಭಾರಿ ಅದ ನಿಮ್ಮ ನೋಡಕ್ಕೆ. ಈಗ ನಮ್ಗಪ್ಲೆ ಕೆಲ್ಸದ ಮ್ಯಾಗ ಅದು ಬಂದವ್ರಿಗೆ ಇದು ವರ್ಕೌಟ್ ಆಗಂಗಿಲ್ಲ ರೀ. ಯಾರು ಈ ಕಡೆ ಬರೋದಿದ್ರಿ ಅಂದ್ರೆ ಬೈಕ್ ತೊಗೊಂಡು ಇಲ್ಲ ಕಾರ್ ತೊಗೊಂಡು ದೋಸ್ತರು ಕೂಡ ಬಂದ್ಬಿಡ್ರಿ. ಯಾರು ಲೊಕೇಶನ್ ಲಿಂಕ್ ರೀ, ಇವಾಗ ಲೊಕೇಶನ್ ಲಿಂಕ್ ಮಾಡ್ಕೊಂಡು ನೋಡ್ರಿ. ನೋಡ್ರಿ ಹೆಂಗಿದ್ರಲ್ಲ ಯಾವ ಸ್ವಾಮಿಗಳು ಗೊತ್ತಿಲ್ಲ. ಬಟ್ ಸ್ವಾಮಿಗಳು ನೋಡ್ರಿ ಪೂಜಾರಿ ನೋಡ್ರಿ ಅವ್ರೇ ಅಂತ ನೋಡ್ಬೋದು ರೀ. ಹಂಗ ನೋಡ್ರಲ್ಲ ಎಲ್ಲ ಈ ಕಡೆ ನಾಷ್ಟ ಸಿಗ್ತಿದ್ರಿ. ಇಲ್ಲೇ ನಾಷ್ಟ ಮಾಡ್ತೀವಿ. ಇದು ನೋಡ್ರಿ ಈ ಕಡೆ ಮಸಾಲೆ ದೋಸೆ, ಇದು ಚಟ್ನಿ,
ಇದು ಚಟ್ನಿ ನೋಡ್ಬೋದು, ಸಾರಿ ಸಾಂಬಾರ ಚಟ್ನಿ ಎರಡೂ ಅದಾವ್ರಿ. ಬರುತ್ತೆ ನಾನು ನೋಡ್ರಿ ಕೂತು ನಾಷ್ಟ ಮಾಡತ್ತೀವಿ ಹನುಮಂತಣ್ಣ ನೋಡ್ಬೋದ್ರಿ ಇಲ್ಲಿ ನಾವು. ನೋಡ್ರಿ ಚಲೋ ಐತೇಳಿ ನಾಷ್ಟ ಮಾಡಕ್ಕೆ ಬಂದಿದ್ದೆವು. ಆದ್ರೆ ಇದು ಬಟಾಟೆ ಪಲ್ಯ ಎಲ್ಲ ಹಸುದು ಕೊಟ್ಬಿಟ್ಟಾರ್ರಿ. ನೋಡ್ರಿ ಹಿಂಗೆ ಆಯ್ತು ನೋಡ್ರಿ ಗದ್ದಲ್. ಏನಲ್ಲ ನಾಷ್ಟ ಮಾಡ್ಲಿಕ್ಕೆ ಕೂತೇವು, ಬಟ್ ಕರೆಕ್ಟ್ ಕುಳ್ಳಿಲ್ರಿ ಅವ್ರು. ಒಂದು ಉರ್ಪಿರ ಹೋಗಿ ಕೂತಿದ್ದೆ ನಾನು. ಏನು ನೋಡ್ಬೇಕಪ್ಪ ಈ ಕಡೆ ಮಸಾಲೆ ದೋಸೆ ಭಾರಿ ಮಾಡ್ಕೊಡ್ತಾರೆ, ಈ ಕಡೆ ಬಟಾಟೆ ಬಾಜಿ ಹತ್ತಿದೆ ಕೊಟ್ರಿ. ಏನು ಪರವಾಗಿಲ್ಲ ರೀ. ಮತ್ತು ಹೊಂಟಿದ್ದೇವೆ ಇಲ್ಲಿ ಮುಂದೆ ಅದಾವ ಹೋಟೆಲ್ಗಳು.